ಅವರು ಬೇರೆ ಮದುವೆ ಮಾಡ್ಕೊತಾರಂತೆ ಸರ್ ಮಕ್ಳಿಗೆ. ಬೇರೆ ಮದುವೆ ಮಾಡ್ಕೊತೀನಿ ನಾನು, ಬೇರೆ ಹೆಣ್ಮಕ್ಳನ್ನ ತರ್ತೀನಿ, 3 ಮದುವೆ ಮಾಡ್ತೀನಿ, 10 ಮದುವೆ ಮಾಡ್ತೀನಿ ಅಂತಾರೆ. ಮದುವೆ ಆಗಿ 1 ಇಯರ್ ಆಗಿರೋದು. ವರ್ಷಕ್ಕೊಂದೊಂದು ಚೇಂಜ್ ಮಾಡಕ್ಕೆ ನಾನು ಏನು ಅನ್ಕೊಂಡಿದ್ದಾರೆ ಸರ್ ಇವರು? ನನ್ನೇನು ಟಿಶ್ಯೂ ಪೇಪರಾ ಸರ್ ಹೆಣ್ಮಕ್ಳು ಅನ್ನೋದು? ಮನೆ ಬಿಟ್ಟು ಹೋಗು ಹಿಂಗೆ ಹಿಂಸೆ ಕೊಡ್ತಿದ್ರು ಸರ್ ವರ್ಷದಿಂದ. ಅದು ಡೌರಿ ಕೇಸು, ಅದು ತಗೊಂಬ ಮನೇಲಿ ಒಡವೆ ಮಾಡ್ಕೊಂಡು. ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಬಳೇ ಮಗಳಿರೋದು. ನಮ್ಮ ಅಣ್ಣ ತೀರ್ಕೊಂಡ್ರು 2 ವರ್ಷದಿಂದ. ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳಿ ಮದುವೆ ಮಾಡಿದ್ದಾರೆ. ಒಬ್ಬಳೇ ಮಗಳು ಇದು ಮಾಡಿ ನೋಡ್ಕೊಳ್ರಪ್ಪ ಅಂತ ಎಲ್ಲ. ಮದುವೆಗೆ ಮುಂಚೆ ಎಲ್ಲ ಥರ ಭರವಸೆ ಕೊಟ್ಟು, ಇಲ್ಲ ನಾವು ಸ್ಕೂಲ್ ನಡೆಸ್ತೀವಿ, ನಾವೆಲ್ಲ ಇದು ವಿದ್ಯಾವಂತರು ಹಂಗೆಲ್ಲ ಇದು ಮಾಡಿಬಿಟ್ಟು ಎಲ್ಲ ಥರ ಹೇಳಿ ಮದುವೆ ಆಗಿ 1 ತಿಂಗಳಿಂದ ಟಾರ್ಚರ್ ಸ್ಟಾರ್ಟು ಸರ್. ಅದು ತಗೊಂಬ. ಆಮೇಲೆ ನನ್ನ ಗಂಡ ಆದವರು ಪ್ರತಿಯೊಂದಕ್ಕೂ ನಮ್ಮ ಅತ್ತೆ ಪರ್ಮಿಷನ್ ಕೇಳಬೇಕು. ಒಂದು ಹೆಣ್ತಿನ ಟಚ್ ಮಾಡೋಕ್ಕೂ ಅವ್ರ ಅಮ್ಮ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಮುಟ್ಟಲ್ಲ. ಅವ್ರಿಗೆ ಗುಲಾಮ್ಗಿರಿ ಬೇಕಂತೆ ಹೆಣ್ಮಕ್ಳಾದವರು. ಬಂದು ವಾರಕ್ಕೇ ಇಲ್ಲಿ ಸ್ಕೂಲಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರು. ಏನು ನಮ್ಮಲ್ಲಿ ಸ್ಟಾಫ್ಗಳು ಕಮ್ಮಿ ಇದ್ದಾರೆ, ಬಂದು ವರ್ಕ್ ಮಾಡು ಇಲ್ಲಿ ಅಂತ. ಅದಕ್ಕೂ ಒಪ್ಕೊಂಡು ಅವ್ರಿಗೆ ಮಾತಿಗೆಲ್ಲ ಬೆಲೆ ಕೊಟ್ಟು ನಾನು ಬಂದು BComಗೆಲ್ಲ ಟೀಚಿಂಗ್ ಮಾಡ್ತಾಯಿದ್ದೆ. ಇಲ್ಲಿ ಟೀಚಿಂಗು 6 ಮಂತ್ಸ್ ಮಾಡಿಕೊಟ್ಟಿದ್ದೀನಿ. ಎಲ್ಲ ಥರ ಅವಮಾನ ಮಾಡೋದು, ಟಾರ್ಚರ್ ಮಾಡೋದು ಎಲ್ಲ ಮಾಡಿದ್ರು. ಆಮೇಲೆ 6 ತಿಂಗಳು ಆದಮೇಲೆ ಬರಬೇಡ ನೀನು ಸ್ಕೂಲ್ಗೆ, ನಿನ್ಗೆ ಯಾವ ಯೋಗ್ಯತೆನೂ ಇಲ್ಲ. ನಾನು MBA ಮಾಡಿದ್ದೀನಿ, ಬಟ್ ನಿನ್ಗೆ ಯಾವ ಯೋಗ್ಯತೆನೂ ಇಲ್ಲ, ಬರ್ಕೂಡ್ದು ನೀನು ಸ್ಕೂಲ್ಗೆ ಅಂತೆಲ್ಲ ಹೇಳಿ ಇದು ಮಾಡಿದ್ರು. ಆಮೇಲೆ ಎಲ್ಲ ಮನೆಯವ್ರು ಇರೋರು ಹೇಳ್ತಾರೆ, ಮನೆ ಬಿಟ್ಟು ಆಚೆ ಹೋಗು. ಎಂತಿಗೆ ಆಚೆ ಹೋಗಬೇಕು? ನಾನು ಕ್ವಶನ್ ಕೇಳಿದ್ರೆ, ಮದುವೆ ಯಾಕೆ ಮಾಡ್ಕೊಬಂದ್ರಿ, ಆಚೆ ಎಂತಿಗೆ ಹೋಗಬೇಕು ಅಂತ ಕೇಳಿದ್ರೆ, ಇಲ್ಲ ನನಗೆ ಇಷ್ಟ ಆಗಿಲ್ಲ ನಾನು ಬೇರೆ ಮದುವೆ ಮಾಡ್ಕೊತೀನಿ. ನಾನು ಬೇರೆ ನಮ್ಮ ಮಾವನೇ ಹೇಳ್ತಾರೆ, ನಾನು 10 ಮದುವೆ ಮಾಡ್ತೀನಿ ನನ್ನ ಮಕ್ಕಳಿಗೆ, ನನ್ನ ಹತ್ರ ದುಡ್ಡು ಐತೆ, ನನಗೇನು ಹೆಣ್ಮಕ್ಳು ಕ್ಯೂ ಅಲ್ಲಿ ನಿಂತ್ಕೊತಾರೆ ನಾನು ಮದುವೆ ಮಾಡ್ಕೊಳ್ಳೋಕ್ಕೆ, ನೀನು ಮನೆ ಬಿಟ್ಟು ಆಚೆ ಹೋಗ್ತಾ ಇರು ಅಂತ ಹೇಳ್ಬಿಟ್ಟು ಆ ವರ್ಷದಿಂದ ಟಾರ್ಚರು ಸರ್. ಮದುವೆ ವರ್ಷನೇ ಆಗಿರೋದು, ತಿಂಗಳಿಗೆ ಟಾರ್ಚರ್ ಸ್ಟಾರ್ಟ್ ಆಯಿತು ಎಲ್ರದ್ದು. ಅತ್ತೆ ಹೊಡಿಯೋದು, ನಾದಿನಿ ಹೊಡಿಯೋದು, ಎಲ್ಲ ಥರ ಹೊಡಿಯೋದು. ತಿಂಗಳಿಗೆ ಮುಂಚೆ ಹಿಂಗೇನೆ ಎಲ್ಲ ಥರ ಹೊಡೆದು ಸಾಯಿಸೋ ಲೆವೆಲ್ವರೆಗೂ ಬಂದರು. ಅವಾಗ ಹಿಂಗೋ ತಪ್ಪಿಸ್ಕೊಂಡು ನಾನು ಆಚೆ ಬಂದು ಪೊಲೀಸವರಿಗೆ ಫೋನ್ ಮಾಡಿ ಕಂಪ್ಲೇಂಟು ಎಲ್ಲ ಕೊಟ್ಟಿದ್ದೀವಿ ಈ ಥರ ಆಯಿತು ಅಂತ. ಬಟ್ ಪೊಲೀಸವರು ಸಹ ಏನೂ ಆ್ಯಕ್ಷನ್ ತೊಗೊತಾ ಇಲ್ಲ ಸರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.